ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಪತ್ರಿಕಾ ವೃಂದರಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟ್ರು, ಒಂದು ಡಿಪ್ರೆಷನ್ ಇರುವಂಥ ಕ್ಯಾರೆಕ್ಟ್ರು. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡು ಬಂದಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದರೆ ಟ್ರೈಲರಲ್ಲಿ ಏನೋ ತಾಕತ್ತಿದೆ ಅಂದರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ನ ಥಿಯೇಟ್ರ್ವರೆಗೂ ಕರೆಸುವಷ್ಟು ತಾಕತ್ತು ಟ್ರೈಲರಲ್ಲಿದೆ. ಥ್ಯಾಂಕ್ ಯು ವೆರಿ ಮಚ್. ಕಬಾಬ್ 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 ಮೇಡಮ್, ಕಬಾಬ್ ಎಲ್ಲ ಕೊಡಿಸಿ ನಾವು ಕಬಾಬ್ ಆಗ್ಬಿಟ್ಟಿದೀವಿ, ಹಳೆ ಆಯಿಲ್ ಎಣ್ಣೆ ಥರ. ಇನ್ನು ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಕ್ಯಾರೆಕ್ಟರ್ ಆಗ್ಬೋದು ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿರುತ್ತೆ ಇಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಳದು, ನಿಮ್ಮ ಅಕ್ಕ ತಂಗಿದಿರೋದು, ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಅದೇ ಥರ ಕಥೆನೇ ಹೇಳಕ್ ಹೋಗ್ತಾ ಇರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟಲ್ಲೇ ಹೇಳಕ್ ಬರ್ತಾ ಇದೀವಿ ಅಷ್ಟೇ. ಈ ಸಿನಿಮಾನ ತುಂಬ ಖುಷಿ ಆಗುತ್ತೆ. ಈ ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಡೆ. ಈ ಸಿನಿಮಾ ಎಲ್ಲರೂ ಆ್ಯಕ್ಟ್ ಮಾಡೋದ್ರಿಂದ ಹೇಳಿದೆ, ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮಲ್ಲಿ ಯಾರೂ ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗಲೇ ತಿಳ್ಕೊಡಿ, ಈ ಟೀಮಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗೆ ನೋಡ್ಕೊಂಡಿರ್ತಾರೆ, ಆಮೇಲೆ ಉಜ್ವಲ ಮೇಡಮ್ ಅವರೆಲ್ಲ ಯಾವ ಥರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲರೂ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಜುಲೈ 10ಕ್ಕೆ ಬನ್ನಿ. ನೀವೇನು ಅನ್ಕೊಂಡ್ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂಥ ಹರೀಶ್ ಸರ್ ಹಾಗೂ ಅನ್ನದಾತರಾದಂಥ ಉಜ್ವಲ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.